ಸ್ವಾಮೀಜಿ, ಈಗ ನಮ್ಮ ದೇಶದಲ್ಲಿ ಈಗ ಕಾನೂನುಗಳು ಸಂವಿಧಾನಾತ್ಮಕವಾಗಿ ಭಾರಿ ನಿರ್ಧಾರಗಳಾಗಿದೆ, ಸಂವಿಧಾನದಲ್ಲಿ ಬರೆದಿದ್ದಾರೆ. ಏನು ಒಂದು ಶಿಕ್ಷೆ, ಒಂದು ಅಪರಾಧ ಮಾಡಿದರೆ ಏನು ಶಿಕ್ಷೆ ಅಂತ ಬರೆದಿದ್ದಾರೆ. ಈಗ ಇಲ್ಲಿ ಏನಾಗುತ್ತೆ ಅಂದರೆ ಒಂದು ರೇಪ್ ಆಗುತ್ತೆ, ಆ ರೇಪ್ ಅಥವಾ ಮರ್ಡರ್ ಆಗುತ್ತೆ. ಆ ಮರ್ಡರ್ ಆದದ್ದು CCTV ಫುಟೇಜಲ್ಲಿ ರೆಕಾರ್ಡ್ ಆಗುತ್ತೆ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಇಲೆಕ್ಷನ್ ಪರ್ಪಸ್, ವೋಟ್ ಪರ್ಪಸ್ಸಿಗೆ ಇದಾಗಿ ಅವರು ವೋಟ್ ಬ್ಯಾಂಕಿಂಗ್ ನೋಡಿಕೊಂಡು ಅಲ್ಲಿಯ ಕಾನೂನುಗಳ ಲೆಕ್ಕಾಚಾರಗಳಾಗತ್ತಿದೆ. ಇದರ ಬಗ್ಗೆ ತಮ್ಮ ಅಭಿಪ್ರಾಯಗಳು ಏನು? ಇದು ಬಂದ CCTV, ಅದು ಹುಬ್ಳಿ ಮರ್ಡರ್ ಮೇಲೆ CCTV ಎವಿಡೆನ್ಸ್ ಎಲ್ಲ ಇದೆ. ಅದು ಎವಿಡೆನ್ಸ್ ಇಲ್ಲ ಅಂದರೆ ಟೈಮ್ ತುಂಬ ಜಾಸ್ತಿ ಆಗುತ್ತೆ, ಮತ್ತು ಎವಿಡೆನ್ಸ್ ಕಲೆಕ್ಟ್ ಮಾಡೋದಕ್ಕೂ. ಮತ್ತು ಇದಕ್ಕೆ ಹತ್ರ ಅವಶ್ಯಕತೆ ಏನಿಲ್ಲ. ಇಮಿಡಿಯೇಟ್ ನಮ್ಮ ಲಾ ಏನಂದರೆ ಅದು ಇದು ಸನಾತನ ಧರ್ಮದಂತ ನಮ್ಮ ಲಾ ಎಲ್ಲ ಡೆವಲಪ್ ಮಾಡಿಯೋದು. ಇದು ಇಮಿಡಿಯೇಟ ಅದು ಆ್ಯಕ್ಷನ್ ತಗೊಳ್ಬೇಕು. ಆ ಕಲ್ಪ್ರೇಟಕ್ಕೆ ಏನು ಕೊಡಬೇಕಂದ್ರೆ ಇದು ಅವ್ರಿಗೂ ಡೆತ್ ಸೆಂಟೆನ್ಸ್ ತಾನು ಕೊಡಬೇಕು. ಇಲ್ಲಾಂದರೆ ಅವರ ಪಬ್ಲಿಕ್ ಹತ್ರ ಕೊಡಬೇಕು. ಪಬ್ಲಿಕ್ಕಿನ ಏನು ಗೊತ್ತು ಅದು ಏನು ಮಾಡಬೇಕು ಏನು ಮಾಡಬೇಡ ಅಂದರೆ. ಅಂದರೆ ಇದು ಒಂದು ಪೊಲಿಟಿಕ್ಸ್ ನೋಡಿ, ಅವರು ಮತ್ತು ಅವರ ರಿಲಿಜನ್ ನೋಡಿ, ಅವರ ಜಾತಿ ನೋಡಿ ಅದು ಡ್ರಾಮಾ ಮಾಡೋದು ಧರ್ಮ ಏನಲ್ಲ ಅದು. ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ. ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ. ಈ ಕೂಡಲೇ ಸಂಪರ್ಕಿಸಿ. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.